ಯತೀಂದ್ರ ಬಾಂಬ್ ಬೆನ್ನಲ್ಲೇ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಫಿಕ್ಸ್. ನವೆಂಬರ್ 15ರಿಂದ 20ರೊಳಗೆ ಸಿಎಂ ಡಿಕೆಶಿ ಭವಿಷ್ಯ ನಿರ್ಧಾರ. ಸಿಎಂ ಡಿಕೆ ಬಣಗಳಲ್ಲಿ ಏನ್ ನಡೀತಿದೆ, ಏನೆಲ್ಲ ಆಗುತ್ತೆ ಆ 5 ದಿನ, ಇದೇ ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್. 5 ದಿನಗಳ ಕ್ಲೈಮ್ಯಾಕ್ಸ್. ನಾನು ಸಂದೇಶ್. ರಾಜ್ಯ ರಾಜಕೀಯದಲ್ಲಿ ಈಗ ಕ್ರಾಂತಿಯದ್ದೇ ಸದ್ದು. ಆ ಸದ್ದು ನವೆಂಬರ್ನಲ್ಲಿ ಇನ್ನೇನು ಜೋರಾಗಬೇಕು ಅನ್ನೋ ಹೊತ್ತಲ್ಲೇ ಡಾಕ್ಟರ್ ಯತೀಂದ್ರ ಕೊಟ್ಟ ಡೋಸ್ ಕಾಂಗ್ರೆಸ್ನೊಳಗಿನದ್ದೇ ಇನ್ನೊಂದು ಪಾಳಯವನ್ನ ಶೇಕ್ ಮಾಡಿಬಿಟ್ಟಿದೆ. ಇಬ್ಬರ ನಡುವೆ ಮಾತ್ರ ನಡೀತಿದ್ದ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ಗೆ ಬೆಳಗಾವಿಯ ಸಾಹುಕಾರನ ಅಧಿಕೃತ ಎಂಟ್ರಿ ಆಗಿದೆ. ಬೆಳಗಾವಿ ಬ್ರಹ್ಮಾಸ್ತ್ರ ಪ್ರಯೋಗವಾಗ್ತಿದ್ದಂತೆ ಅತ್ತ ದೆಹಲಿಯಲ್ಲೂ ದಾಳ ಉರುಳಿಸಲು ಸಿದ್ದು ರೆಡಿಯಾಗ್ತಿದ್ದಾರೆ. ಹಾಗಾದ್ರೆ ಸಿಎಂ ಕುರ್ಚಿಗಾಗಿ ಸಿದ್ದು ಡಿಕೆಶಿ ಎರಡೂ ಬಣಗಳಲ್ಲೂ ನಡೀತಿರೋ ಆಟ ಹೇಗಿದೆ? ಈ ರಿಪೋರ್ಟ್ ನೋಡಿ. ಪ್ರಗತಿ ಪರವಾದಂತ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ದೀಪಾವಳಿ ಮುಗಿದು ಇನ್ನೂ 3 ದಿನ ಕೂಡ ಆಗಿಲ್ಲ. ಅಷ್ಟರಲ್ಲಾಗಲೇ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿಡಿಸಿರುವಂತಹ ಬಾಂಬ್ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ತಮ್ಮ ತಂದೆ ಸಿದ್ದರಾಮಯ್ಯ ಅವರು ರಾಜಕಾರಣದ ಕೊನೆಗಾಲದಲ್ಲಿದ್ದಾರೆ. ಅವರ ಬಳಿಕ ಸಿದ್ದರಾಮಯ್ಯ ಅವರ ಸೈದ್ಧಾಂತಿಕ ಉತ್ತರಾಧಿಕಾರಿಯಾಗೋಕೆ ಸಚಿವ ಸತೀಶ್ ಜಾರಕಿಹೊಳಿಯವರು ಅರ್ಹರು ಅಂತ ಹೇಳಿದ್ದು ಎಲ್ಲರ ಹುಬ್ಬೇರಿಸಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಬಳಿಕ ಮುಂದೆ ಸಿಎಂ ಅಂತ ಆದ್ರೆ ಅದು ಜಾರಕಿಹೊಳಿಯವರ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ವಾ? ಈ ಪ್ರಶ್ನೆಗಳನ್ನ ಹಲವರು ಕೇಳ್ತಿದ್ದಾರೆ. ಈಗ ತುಂಬಾ ಕುತೂಹಲ ಮೂಡಿಸಿರೋದು ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅನ್ನೋದು. ಮುಖ್ಯಮಂತ್ರಿಗಳ ಪುತ್ರನೇ ಉತ್ತರಾಧಿಕಾರಿಯ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಸಹಜವಾಗಿಯೇ ಈ ಹೇಳಿಕೆ ರಾಜ್ಯ ರಾಜಕಾರಣದ ಕುರ್ಚಿ ಕದನದಲ್ಲಿ ದೊಡ್ಡ ತಿರುವನ್ನ ಕೊಟ್ಟಿದೆ. ಮುಖ್ಯಮಂತ್ರಿ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವ ಡಿಕೆ ಶಿವಕುಮಾರ್ ಅಕ್ಷರಶಃ ಕ್ರುದ್ಧಗೊಂಡಿದ್ದಾರೆ. ಯಾರ ಹತ್ರ ಮಾತಾಡ್ಬೇಕೋ ಅವ್ರ ಹತ್ರ ಮಾತಾಡ್ತೀನಿ, ಈಗ ನಾನು ಮಾತಾಡಲ್ಲ ಅಂತ ಡಿಸಿಎಂ ಡಿಕೆ ಬೇಸರ. ವೀಕ್ಷಕರೇ, ಸಿಎಂ ಕುರ್ಚಿ ಸಂಬಂಧ ಈ ಹಿಂದೆ ನಡೆದಿರೋ ಕೆಲವು ಘಟನೆಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿರಬಹುದು. ಡಿಕೆ ಶಿವಕುಮಾರ್ ಬಣದ ಶಾಸಕರು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತಾ ಇದ್ದ ಹಾಗೆ ಕೆಪಿಸಿಸಿಯಿಂದ ಅವರಿಗೆ ನೋಟಿಸ್ ನೀಡಿ ಬಾಯಿ ಮುಚ್ಚಿಸಲಾಗಿತ್ತು. ಆದ್ರೆ ಈಗ ಡಿಕೆ ಶಿವಕುಮಾರ್ ಬಣದ ಶಾಸಕರು ಕೇಳ್ತಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾಯಕತ್ವ ವಿಚಾರವಾಗಿ ಮಾತನಾಡುವ ಹಾಗಿಲ್ಲ ಅಂತ ಹೈಕಮಾಂಡ್ನಿಂದ ಕಟ್ಟಪ್ಪಣೆ ಇದ್ರೂ ಯತೀಂದ್ರ ಮಾತನಾಡಿದ್ದಾರೆ. ಸುಮ್ಮನೆ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಅವರಿಗೆ ನೋಟಿಸ್ ಕೊಡೋದಿಲ್ವಾ ಅನ್ನುವ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಸಿಕ್ಕಿರೋ ಮಾಹಿತಿ ಪ್ರಕಾರ ಯತೀಂದ್ರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅನಗತ್ಯವಾಗಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಳಿಯೂ ಯತೀಂದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೇಸರ ಅವರು ಕೊಟ್ಟಂತಹ ರಿಯಾಕ್ಷನ್ ನಲ್ಲೇ ಚೆನ್ನಾಗಿ ಕಾಣುತ್ತೆ ನೋಡಿ. ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ ಹೋಗಲ್ಲ. ನಾನು ಯಾರ ಹತ್ರ ಮಾತಾಡ್ಬೇಕೋ ಮಾತಾಡ್ತೀನಿ. ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ ಹೋಗಲ್ಲ. ನಾನು ಯಾರ ಹತ್ರ ಮಾತಾಡ್ಬೇಕೋ ಮಾತಾಡ್ತೀನಿ. ಈಗ ನಾನ್ ಮಾತಾಡೋಕ್ ಹೋಗೋದಿಲ್ಲ, ನಾನು ಯಾರ ಹತ್ರ ಮಾತಾಡಬೇಕೋ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿರುವಂತಹ ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ ಬೇಸರ ಸಹಜವಾಗಿಯೇ ಕಾಣ್ತಾ ಇದೆ. ಸಿಕ್ಕಿರೋ ಮಾಹಿತಿ ಪ್ರಕಾರ ಯತೀಂದ್ರ ಹೇಳಿಕೆ ಬಗ್ಗೆ ಹೈಕಮಾಂಡ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ವರದಿ ಸಲ್ಲಿಸಿದ್ದಾರಂತೆ. ಈ ಮೂಲಕ ಹೈಕಮಾಂಡ್ ಮಟ್ಟದಲ್ಲೂ ಯತೀಂದ್ರ ಹಾಕಿದ ಬಾಂಬ್ ಸದ್ದು ಮಾಡುವುದು ಶತಸಿದ್ಧ.
ಯತೀಂದ್ರ ಬಾಂಬ್ ಬೆನ್ನಲ್ಲೇ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಫಿಕ್ಸ್. ನವೆಂಬರ್ 15ರಿಂದ 20ರೊಳಗೆ ಸಿಎಂ ಡಿಕೆಶಿ ಭವಿಷ್ಯ ನಿರ್ಧಾರ. ವೀಕ್ಷಕರೇ, ಯತೀಂದ್ರ ಹೇಳಿಕೆ ದೊಡ್ಡ ಸಂಚಲನ ಸೃಷ್ಟಿಸುವುದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅದು ಟೈಮ್. ಸರ್ಕಾರ 2.5 ವರ್ಷ ಪೂರೈಸ್ತಾ ಇರೋ ಈ ಸಮಯದಲ್ಲಿ, ಅದರಲ್ಲೂ ತೆರೆಮರೆಯಲ್ಲಿ ಸಿದ್ದು ಡಿಕೆಶಿ ಮಧ್ಯೆ ಅಧಿಕಾರ ಹಂಚಿಕೆಯ ಗುದ್ದಾಟ ನಡೆಯೋ ಹೊತ್ತಲ್ಲಿ ಯತೀಂದ್ರ ಸತೀಶ್ ಜಾರಕಿಹೊಳಿಯವರಿಗೆ ಬಹುಪರಾಕ್ ಯಾಕೆ ಹೇಳಿದ್ರು ಅನ್ನೋದು ಸಹಜವಾಗಿ ಕಾಡೋ ಪ್ರಶ್ನೆ. ಇದನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ನವೆಂಬರ್ ಮುಗಿಯುತ್ತಿದ್ದಂತೆ ಸಿಎಂ ಕುರ್ಚಿಯಿಂದ ಕೆಳಗಿಳಿತಾರಾ ಅನ್ನುವ ಇನ್ನೊಂದು ಪ್ರಶ್ನೆ ಹುಟ್ಟದಿರುವುದಿಲ್ಲ. ಸಿದ್ದು ಕೆಳಗಿಳಿತಾರೋ ಇಲ್ವೋ ಅದಕ್ಕಿನ್ನೂ ಕ್ಲಾರಿಟಿ ಇಲ್ಲ. ಆದ್ರೆ ಸಿಎಂ ಡಿಕೆಶಿ ಮಧ್ಯೆ ನಡೀತಾ ಇರುವಂತಹ ಕುರ್ಚಿ ಫೈಟ್ಗೆ ಮುಹೂರ್ತವಂತೂ ಫಿಕ್ಸ್ ಆಗಿರೋ ಬಗ್ಗೆ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿ, ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಲಭ್ಯವಾಗಿದೆ. ಆದ್ರೆ ನವೆಂಬರ್ 15ರಿಂದ 20ರ ಒಳಗೆ ನಡೆಯುವಂತಹ ಆ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಹೇಗೆ ನಡೆಯುತ್ತೆ? ಸಿದ್ದರಾಮಯ್ಯ ಡಿಕೆಶಿ ಎರಡೂ ಬಣಗಳಲ್ಲೂ ಚಟುವಟಿಕೆಗಳು ಗರಿಗೆದರಿದ್ದು ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ, ಕೇಳಿ. ನವೆಂಬರ್ 15ರಂದು ದೆಹಲಿಯತ್ತ ಸಿಎಂ ಸಿದ್ದು ದೌಡು. 12ರಿಂದ 15 ಹೊಸ ಸಚಿವರ ಪಟ್ಟಿಯೊಂದಿಗೆ ಪ್ರಯಾಣ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನವೆಂಬರ್ 15ನೇ ತಾರೀಕು ದೆಹಲಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ. ನವೆಂಬರ್ 15ರಿಂದ 20ನೇ ತಾರೀಕಿನ ಒಳಗೆ ಸಿಎಂ ದೆಹಲಿಗೆ ಭೇಟಿ ಕೊಟ್ಟಿದ್ದಾದ್ರೂ ಯಾವ ಕಾರಣಕ್ಕೆ ಅನ್ನುವಂಥ ಕ್ಲಾರಿಟಿ ಸಿಕ್ಬಿಡುತ್ತೆ. ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ಇಲ್ಲ ಸಿಎಂ ಸ್ಥಾನದ ಬದಲಾವಣೆಯೋ ಇದು ಗೊತ್ತಾಗ್ಬಿಡುತ್ತೆ. ದೆಹಲಿಗೆ ತೆರಳಲಿರುವಂತಹ ಸಿಎಂ ಅಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಕಪಿಲ್ ಸಿಬಲ್ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇದೇ ವೇಳೆ ಹೈಕಮಾಂಡ್ ನಾಯಕರನ್ನೂ ಭೇಟಿ ಮಾಡಲಿದ್ದಾರೆ. ನವೆಂಬರ್ 15ನೇ ತಾರೀಕು ದೆಹಲಿಗೆ ತೆರಳಲಿರುವಂತಹ ಸಿಎಂ ಬರಿಗೈಯಲ್ಲಿ ಪ್ರಯಾಣ ಮಾಡಲ್ಲ. ತಮ್ಮ ಕೈನಲ್ಲಿ 12ರಿಂದ 15 ಹೊಸ ಸಚಿವರ ಪಟ್ಟಿಯನ್ನ ತಗೊಂಡು ಹೋಗ್ತಿದ್ದಾರೆ. ಹೈಕಮಾಂಡ್ ಬಳಿಯಿಂದ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ತೆಗೆದುಕೊಳ್ಳಲಿದ್ದಾರೆ. ಈ ಟೈಮಲ್ಲಿ ಸಿದ್ದು ಸಂಪುಟದಲ್ಲಿ ಈಗಿರುವಂತಹ ಸಚಿವರಲ್ಲಿ ಯಾರನ್ನ ಕೈ ಬಿಡಬೇಕು ಅನ್ನುವ ತೀರ್ಮಾನ ಕೂಡ ಆಗಲಿದೆ ಅಂತಾನೆ ಹೇಳಲಾಗ್ತಾ ಇದೆ. ಯಾರನ್ನ ಉಳಿಸಿಕೊಳ್ಬೇಕು, ಯಾರನ್ನ ಕೈ ಬಿಡಬೇಕು, ಯಾರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೋಬೇಕು ಅನ್ನೋದನ್ನ ಸಿಎಂ ಹೈಕಮಾಂಡ್ ವಿವೇಚನೆಗೆ ಬಿಡಲಿದ್ದಾರೆ. ಆದ್ರೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇದೇ ಟೈಮಲ್ಲಿ ಕೆಎನ್ ರಾಜಣ್ಣರನ್ನ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ಹೈಕಮಾಂಡ್ ಮನವೊಲಿಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಹೆಸರು ಶಿಫಾರಸು. ಸಿಎಂ ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆಗೋ ಅಥವಾ ಪುನರ್ರಚನೆ ವಿಚಾರ ಒಂದಕ್ಕೇನೆ ದೆಹಲಿಗೆ ಹೋಗ್ತಾ ಇಲ್ಲ. ಇದೇ ಟೈಮಲ್ಲಿ ಇನ್ನೂ ಒಂದು ದಾಳ ಉರುಳಿಸುವ ಸಾಧ್ಯತೆ ದಟ್ಟವಾಗಿದೆ. ಸದ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗಟ್ಟಿಯಾಗಿ ಕೂತ್ಕೊಂಡಿದ್ದಾರೆ. ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಆಗಾಗ ಸಿದ್ದರಾಮಯ್ಯ ಅವರ ಬಣದ ನಾಯಕರಿಂದ ಕೂಗು ಕೇಳಿ ಬರ್ತಾನೆ ಇರೋದು ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಹಾಗೊಂದು ವೇಳೆ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಮಾಡಿದ್ರೆ ಆ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿಯವರ ಹೆಸರನ್ನ ಸಿದ್ದರಾಮಯ್ಯ ಶಿಫಾರಸು ಮಾಡುವ ಸಾಧ್ಯತೆ ಇದೆ. ಈ ಎಲ್ಲ ಬೆಳವಣಿಗೆಗಳು ನಡೆಯೋ ಟೈಮಲ್ಲಿ ಸಿಎಂ ಜೊತೆಗೆ ಹಿರಿಯ ಸಚಿವರು ದೆಹಲಿಗೆ ದೌಡಾಯಿಸಲಿದ್ದಾರೆ ಅನ್ನೋದು ಸಿಕ್ಕಿರೋ ಮಾಹಿತಿ. ಇದು ಸಿದ್ದು ಬಣದಲ್ಲಿ ಸದ್ಯ ನಡೀತಾ ಇರೋ ಬೆಳವಣಿಗೆಗಳಾದ್ರೆ ಅತ್ತ ಡಿಕೆಶಿ ಬಣದಲ್ಲೂ ಸಾಕಷ್ಟು ಚಟುವಟಿಕೆಗಳು ಗರಿಗೆದರಿವೆ. ನವೆಂಬರ್ 15ರ ಬಳಿಕ ಡಿಕೆಶಿ ಕೂಡ ದೆಹಲಿಗೆ ತೆರಳೋ ಸಾಧ್ಯತೆ. ಈಗಾಗಲೇ ಶಾಸಕರು ಸಚಿವರ ಬೆಂಬಲ ಕೇಳ್ತಾ ಇರೋ ಡಿಕೆಶಿ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋಕೆ ಹೈಕಮಾಂಡ್ ಎದುರು ಸಂಪುಟ ಪುನರ್ರಚನೆಯ ದಾಳ ಉರುಳಿಸಿದ್ರೆ, ಈ ಕಡೆ ಡಿಕೆ ಶಿವಕುಮಾರ್ ಕೂಡ ತಮ್ಮದೇ ಸ್ಟೈಲ್ನಲ್ಲಿ ಗದ್ದುಗೆ ಹಿಡಿಯುವ ಪ್ರಯತ್ನ ಮುಂದುವರೆಸಿದ್ದಾರೆ.
ನವೆಂಬರ್ ಹತ್ತಿರವಾಗ್ತಾ ಇದ್ದ ಹಾಗೆ ಡಿಕೆಶಿ ಕಾಂಗ್ರೆಸ್ ಶಾಸಕರು ಸಚಿವರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ತಮ್ಮ ಬಲ ಹೆಚ್ಚಿಸಿಕೊಳ್ಳೋಕೆ ಶಾಸಕರು ಸಚಿವರಿಗೆ ವಿಶ್ವಾಸದ ಕರೆ ಮಾಡ್ತಿದ್ದಾರೆ. ಅಲ್ಲದೆ ಹಲವರ ಮುಖಾಮುಖಿಯಾಗಿ ಸಮಸ್ಯೆ ಆಲಿಸ್ತಿದ್ದಾರೆ. ಬಟ್ ಡಿಸಿಎಂ ವಿಶ್ವಾಸಕ್ಕೆ ಮುಂದಾದ್ರೂ ಹಲವರು ಸ್ಪಷ್ಟ ಅಭಿಪ್ರಾಯವನ್ನ ತಿಳಿಸ್ತಾ ಇಲ್ಲ. ನವೆಂಬರ್ 15ನೇ ತಾರೀಕಿನ ಬಳಿಕ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ತೆರಳುವ ಸಾಧ್ಯತೆ ಇದ್ದು, ಅಲ್ಲಿ ಖರ್ಗೆ, ಸಿದ್ದರಾಮಯ್ಯ ಹಾಗೆ ವೇಣುಗೋಪಾಲ್, ಸುರ್ಜೇವಾಲಾ ಜೊತೆಗೆ ಸಭೆ ನಡೆಸಲಿದ್ದು, ಸಿಎಂ ಕುರ್ಚಿ ಕದನಕ್ಕೆ ಸಂಪೂರ್ಣ ತೆರೆ ಬೀಳುವ ದಿನಗಳು ಹತ್ತಿರವಾಗ್ತಿದೆ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ಸುಳಿವನ್ನ ನೀಡ್ತಾ ಇವೆ. ಯತೀಂದ್ರ ಹೊತ್ತಿಸಿದ್ದ ಉತ್ತರಾಧಿಕಾರಿ ಕಿಚ್ಚು ಸಿದ್ದು ಡಿಕೆಶಿ ಬಣಕಾಳಗಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಂತೂ ಸುಳ್ಳಲ್ಲ. ಖುದ್ದು ಡಿಕೆ ಶಿವಕುಮಾರ್ ಅವರೇ ಬೇಸರ ಹೊರಹಾಕಿದ್ದಾರೆ. ಆದರೆ ಡಿಕೆ ಬಣದ ಶಾಸಕರು ಮಾತ್ರ ಯತೀಂದ್ರ ವಿರುದ್ಧ ಖಾರವಾಗಿಯೇ ಮುಗಿಬೀಳ್ತಿದ್ದಾರೆ. ಅಷ್ಟಕ್ಕೂ ಯತೀಂದ್ರ ಹೇಳಿಕೆ ಬಗ್ಗೆ ಪರ ವಿರೋಧದ ಗುದ್ದಾಟ ಹೇಗಿದೆ? ಸತೀಶ್ ಜಾರಕಿಹೊಳಿ ಮೇಲೆ ಯತೀಂದ್ರ ತೋರಿದ ವಿಶೇಷ ಪ್ರೀತಿ ಹಿಂದಿನ ನಿಜವಾದ ಕಾರಣವೇನು? ಹೇಳ್ತೀವಿ ಕೇಳಿ. ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಕೊಟ್ಟಿರುವಂತಹ ಉತ್ತರಾಧಿಕಾರಿ ಇಂಜೆಕ್ಷನ್ ಡೋಸ್ಗೆ ಹಲವರು ಸುಸ್ತಾಗಿದ್ದಾರೆ. ಯತೀಂದ್ರ ಹೇಳಿಕೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಿಸಿದ್ರು. ಸಿಎಂ ಪುತ್ರ ತಾವು ಅಹಿಂದ ಗೂಗ್ಲಿ ಬಿಟ್ಟಿದ್ಯಾಕೆ ಅನ್ನೋ ಕ್ಲಾರಿಟಿಯನ್ನ ಇನ್ನೂ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳ ಪುತ್ರನ ಬಾಯಿಯಿಂದಾನೇ ಬೆಳಗಾವಿ ಸಾಹುಕಾರ್ಗೆ ಬಹುಪರಾಕ್ ಬಂದಿದ್ದು ಕೇಳಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅನ್ನುವ ಪೋಸ್ಟರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ರಾರಾಜಿಸೋಕೆ ಶುರು ಮಾಡಿವೆ. ಈ ಮಧ್ಯೆ ನವೆಂಬರ್ ಕ್ರಾಂತಿಯ ಕಿಚ್ಚು ಧಗಧಗಿಸ್ತಾ ಇರೋ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ದೆಹಲಿ ಟ್ರಿಪ್ ಕೂಡ ಫಿಕ್ಸ್ ಆಗಿದೆ. ಇತ್ತ ಯತೀಂದ್ರ ಹೇಳಿಕೆಯ ಪರ ವಿರೋಧದ ಬುಲೆಟ್ಗಳು ಕಾಂಗ್ರೆಸ್ ನಾಯಕರಿಂದಾನೇ ಆಚೆ ಬರೋದು ನಿಂತಿಲ್ಲ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ಸಿಎಂ ಪುತ್ರನ ವಿರುದ್ಧ ಕೆರಳಿ ಕೆಂಡುವಾಗ್ತಾನೆ ಇದ್ದಾರೆ. ಸಿದ್ದು ಟೀಮ್ ಆಕ್ಟಿವ್ ಆಗ್ತಿದ್ದಂತೆ ಡಿಕೆ ಟೀಮ್ ಕೌಂಟರ್. ಇಕ್ಬಾಲ್ ಶಿವಗಂಗಾ ಬಳಿಕ ಉದಯ್ ವೀರಾವೇಶ. ಇಲ್ಲೊಂದು ವಿಚಾರವನ್ನ ನಾವು ನಿಮ್ಗೆ ಕ್ಲಿಯರ್ ಮಾಡ್ಬಿಡ್ತೀವಿ ಕೇಳಿ. ಅದ್ಯಾವಾಗ ಡಿಕೆ ಶಿವಕುಮಾರ್ ಬಣದ ನಾಯಕರು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅವರು ಬೇಗನೆ ಸಿಎಂ ಆಗ್ಲಿ ಅಂತ ಹೇಳಿ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಆಗ ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿತ್ತು. ಎಲ್ಲೂ ಯಾರೂ ನಾಯಕತ್ವದ ಬಗ್ಗೆ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡದಂತೆ ಕಟ್ಟಪ್ಪಣೆಯನ್ನ ಹೊರಡಿಸಿತ್ತು. ಇದಾದ ಬಳಿಕ ಡಿಕೆಶಿ ಬೆಂಬಲಿತ ನಾಯಕರು ಸೈಲೆಂಟ್ ಆದ್ರು. ಬಟ್ ನಾಯಕತ್ವದ ಅಂತರ್ಯುದ್ಧ ತಣ್ಣಗಾಗಿದ್ರು ಕಾಂಗ್ರೆಸ್ ಒಳಗೆ ಎಲ್ಲವೂ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಈಗ ಖುದ್ದು ಮುಖ್ಯಮಂತ್ರಿಗಳ ಮಗನೇ ಸೈದ್ಧಾಂತಿಕ ಬಾಣ ಪ್ರಯೋಗಿಸಿ ಮುಖ್ಯಮಂತ್ರಿಗಳ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಎಂದಿದ್ದು ಡಿಕೆ ಶಿವಕುಮಾರ್ ಬಣದ ನಾಯಕರಿಗೆ ವೀರಾವೇಶ ಬಂದಿದೆ. ನಾವು ಮಾಡಿದ್ರೆ ಬಲಾತ್ಕಾರ, ಯತೀಂದ್ರ ಮಾಡಿದ್ರೆ ಚಮತ್ಕಾರನ ಅಂತ ಒಬ್ರಂದ್ರೆ ಮತ್ತೊಬ್ರು ತೆವಲಿಗೆ ತೀಟೆಗೆ ಮಾತನಾಡಿದ್ದನ್ನ ಪರಿಗಣಿಸೋಕಾಗಲ್ಲ ಅಂತ ಹೇಳಿ ಸಿಎಂ ಪುತ್ರನಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರು ಸಿದ್ದರಾಮಯ್ಯನವರು ಇಳಿಬೇಕು ಅಂತನೋ ಸಿದ್ದರಾಮಯ್ಯನವರು ಬೇಡ ಅಂತ ಯಾರಾದರೂ ಹೇಳಿದಾರಾ? ಸಿದ್ದರಾಮಯ್ಯನವರು ಸಿಎಂ ಆಗಿದ್ರಲ್ವಾ? ಯಾರಾದರೂ ಸಿದ್ದರಾಮಯ್ಯನವರು ಇಳಿಬೇಕು, ಅವರ ನಾಯಕತ್ವ ನಮಗೆ ಬೇಡ ಅಂತ ಯಾರಾದರೂ ಶಾಸಕರಾಗಲಿ ಲೀಡರ್ಸ್ ಆಗಲಿ ಯಾರಾದರೂ ಹೇಳಿದಾರಾ ಅಂತ ಪ್ರಶ್ನೆ ಉದ್ಭವಿಸೋದಿಲ್ಲ. ಈಗ ಅದಕ್ಕೆ ಈಗ ನಾನು ಹೇಳೋದು, ಕೊನೆಗಾಲ ಏನಿಲ್ಲ, ನಮಗಿನ್ನ ಗಟ್ಟಿಯಾಗೇ ಇದ್ದಾರೆ ಸಿದ್ದರಾಮಯ್ಯನವರು. ನಮಗಿನ್ನ ಏಜಲ್ಲಿ 25-30 ವರ್ಷ ದೊಡ್ಡವರು ಆದರೂ ಕೂಡ ಇನ್ನು ನಮಗಿನ್ನ ಶಕ್ತಿಯುತವಾಗಿ ಅವರೇ, ಭಾಳಷ್ಟು ನಾಲೆಡ್ಜ್ ಇರುವಂಥವ್ರು. ಅವರ ಅವಶ್ಯಕತೆ ರಾಜ್ಯಕ್ಕಿದೆ. ಅವರ ಮಾರ್ಗದರ್ಶನ ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ನಾವು ಯಾರೂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಲಿ ಅಂತ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯ ಇನ್ನೂ ಗಟ್ಟಿಮುಟ್ಟಾಗಿದ್ದಾರೆ. ಅವರ ಮಾರ್ಗದರ್ಶನ ಪಕ್ಷಕ್ಕೆ ಕೊನೆವರೆಗೂ ಬೇಕು ಅಂತ ಹೇಳೋ ಮೂಲಕ ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ನಾವು ಸೈಲೆಂಟ್ ಆಗಿದ್ದೀವಿ ಅನ್ನುವಂಥ ಸಂದೇಶ ಕೊಡ್ತಿದ್ದಾರೆ ಡಿಕೆಶಿ ಬಣದ ಶಾಸಕರು. ಆದರೆ ಸಿದ್ದರಾಮಯ್ಯ ಬಣದ ಶಾಸಕರು ಮಾತ್ರ ಯತೀಂದ್ರ ಅವರ ಮಾತಿಗೆ ಮತ್ತಷ್ಟು ಸ್ವರ ಸೇರಿಸುತ್ತಿದ್ದಾರೆ.
ಅಷ್ಟೇ ಅಲ್ಲ, ಬಿಹಾರ ಚುನಾವಣೆ ಆದ ಮೇಲೆ ಕಾಂಗ್ರೆಸ್ನಲ್ಲಿ ಬದಲಾವಣೆಗಳಂತೂ ಪಕ್ಕಾ ಅಂತ ಸ್ಫೋಟಕ ಭವಿಷ್ಯ ನುಡಿಯುತ್ತಿದ್ದಾರೆ. ಸಿದ್ದರಾಮಯ್ಯ ಏನು ಅವರ ತಂದೆ ಆದ ನಂತರ ರಾಜಕೀಯವಾಗಿ ಮುಖ್ಯಮಂತ್ರಿಗಳಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಅದು ಅವರ ವೈಯಕ್ತಿಕ. ಅವರು ಮುಂದೆ ಐಂದ ನಾಯಕರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಶಾಭಾವನದಲ್ಲಿ ಇವತ್ತು ಸಿದ್ದರಾಮಯ್ಯ ಆದ ನಂತರ, ಅದು ಇನ್ನೂ 2.5 ವರ್ಷ ಆದಮೇಲೆ, ಈಗ ನಾಳೆನೇ ಆಗ್ತಾರೆ ಅಂತಲ್ಲ, ಮುಂದೆ ಬರುವಂಥ ಚುನಾವಣೆಯಲ್ಲಿ 2028ಕ್ಕೆ ಸತೀಶ್ ಜಾರಕಿಹೊಳಿ ಆಗಲಿ ಅನ್ನೋ ಒಂದು ಭಾವನೆಯಲ್ಲಿ ಹೇಳಿರ್ಬೋದು. ಬಿಹಾರ್ ಎಲೆಕ್ಷನ್ ಆದಮೇಲೆ ಬದಲಾವಣೆಗಳು ಅಂತೂ ಇದೆ, ಖಂಡಿತವಾಗೂ ಆಗುತ್ತೆ. ಒಬ್ರು ಯತೀಂದ್ರ ಹೇಳಿದ ಮಾತು ಬಿಲ್ಕುಲ್ ಸರಿ ಇಲ್ಲ ಅಂದ್ರೆ ಮತ್ತೊಬ್ರು ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತಿದ್ದಾರೆ. ಇದನ್ನ ನೋಡ್ತಾ ಇದ್ರೇನೆ ಹಸ್ತದ ಮನೆಯಲ್ಲಿ ಬಣ ಕಾಳಗ ಅದೆಷ್ಟರ ಮಟ್ಟಿಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತಲ್ವಾ. ಆದ್ರೆ ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು ಸಮುದ್ರ ಇದ್ದ ಹಾಗೆ. ಯಾರೆಷ್ಟೇ ಕೂಗಾಡ್ಲಿ, ಯಾರೇನೇ ಬಹಿರಂಗ ಹೇಳಿಕೆಗಳನ್ನ ಕೊಡ್ಲಿ, ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ತಗೋಬೇಕೋ ಅದೇ ನಿರ್ಧಾರವನ್ನ ತಗೊಳ್ಳೋದು. ಇದು ಕೈಪಾಳಯದ ನಾಯಕರಿಗೂ ಗೊತ್ತು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವಾಗ ಏನಾಗಬೇಕು ಅಂತ ತೀರ್ಮಾನ ಮಾಡೋರು ಹೈಕಮಾಂಡು. ಅದನ್ನು ತೀರ್ಮಾನ ಹೊರತುಪಡಿಸಿ ನಾವು ಯಾರು ಏನೇ ಮಾಡಿದ್ರೂ ಯಾವುದಕ್ಕೂ ಮಾನ್ಯತೆ ಇರಲ್ಲ. ಅದನ್ನು ಡಿಸೈಡ್ ಮಾಡೋದು ಫೈನಲ್ ಆಗಿ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, AICC ತೀರ್ಮಾನ ಮಾಡಿದ್ರೆ ಅದು ಫೈನಲ್. ಸತೀಶ್ ಜಾರಕಿಹೊಳಿ ಪರ ನಿಂತಿದ್ದೇಕೆ ಯತೀಂದ್ರ? ಸಿಎಂ ಸಿದ್ದರಾಮಯ್ಯ ಅವರಿಗೆ ಸತೀಶ್ ಜಾರಕಿಹೊಳಿ ತುಂಬಾನೇ ಅತ್ಯಾಪ್ತರಿರಬಹುದು. ಹಾಗಂತ ಬಹಿರಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿಯವರೇ ಅಂತ ಯತೀಂದ್ರ ಹೇಳಿದ್ದಕ್ಕೆ ಸೈದ್ಧಾಂತಿಕ ಕಾರಣಗಳನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ರಾಜ್ಯ ರಾಜಕಾರಣದಲ್ಲಾದಂಥ ಘಟನೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಯತೀಂದ್ರ ಹೇಳಿಕೆ ಹಿಂದೆ ರಾಜ್ಯದ ಪ್ರಬಲ ಸಮುದಾಯದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಇದ್ದರೂ ಇರಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಅದಕ್ಕೆ ಕಾರಣ ಕೆಲ ದಿನಗಳ ಹಿಂದೆ ನಡೆದಂಥ ಈ ಘಟನೆ. ಮಾರೇ ಸಿದ್ದರಾಮಯ್ಯನವರೇ, ನೀವು ರೆಕಮೆಂಡ್ ಮಾಡಲಿಲ್ಲ, ನನಗೆ ಗೊತ್ತು. ಕುರುಬರು ಬಸವರಾಜ ಬೊಮ್ಮಾಯಿ ಅವರು ರೆಕಮೆಂಡ್ ಮಾಡಿದ್ರು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಾನು ಸ್ವಾರ್ಥಿ ಆಗಲಿಕ್ಕೆ ಸಿದ್ಧನಿಲ್ಲ, ನನ್ನ ಸಮಾಜ ಸ್ವಾರ್ಥಿ ಆಗಲಿಕ್ಕೆ ಸಿದ್ಧರಿಲ್ಲ. ಆದರೆ ನಮ್ಮ ತಟ್ಟೆಯಲ್ಲಿರೋ ಅನ್ನ ಕಿತ್ತುಕೊಳ್ಳೋಕೆ ದಯಮಾಡಿ ನೀವು ಹೋಗಬೇಕು. ನೀವು ನಮ್ಮ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ಕೂಡಬೇಕು ಅನ್ನೋ ಹಾಗಿದ್ರೆ, ನಮ್ಮ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ನೀವು ಕೂಡಬೇಕು ಅನ್ನೋ ಹಾಗಿದ್ರೆ, ದೀಸ್ ಆರ್ ದ 3 ಕಂಡೀಷನ್ಸ್. ಯಾರು ST ಆಗಬೇಕು ಅನ್ನೋ ಇದ್ರೆ ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು. ಆರ್ಟಿಕಲ್ 341 ಪ್ರಕಾರ ಅವರಿಗೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋ ಆಗಿದ್ರೆ ಅವರನ್ನ ಒಂದಲ್ಲ 10 ಸಾರಿ ರೆಕಮೆಂಡ್ ಮಾಡಿ. ಐ ಹ್ಯಾವ್ ನೋ ಅಬ್ಜೆಕ್ಷನ್. ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಇದರ ಜೊತೆಗೆ ಯಾವಾಗ ನೀವು ಅಲ್ಲಿ OBC ಇಂದ SCಗೆ ಬರ್ತೀರಿ, ಅಕಸ್ಮಾತ್ ಅದೇ ಆದೇಶದಲ್ಲಿ ನಾವು 7% ಇದ್ದೀವಿ, ನೀವು 7% ಸೇರೋದಾದಲ್ಲಿ ಆ ಕ್ಷಣದಿಂದಾನೇ ಮೀಸಲಾತಿ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ 14% ಮೀಸಲಾತಿ ಆದೇಶ ಮಾಡಿದರೆ ನಮ್ಮದೇನೋ ಅಭ್ಯಂತರ ಇಲ್ಲ. ಇದು ಕೆಲ ದಿನಗಳ ಹಿಂದಷ್ಟೇ ಕಾಂಗ್ರೆಸ್ನ ಮಾಜಿ ಸಂಸದ, ವಾಲ್ಮೀಕಿ ಸಮುದಾಯದ ನಾಯಕ ಉಗ್ರಪ್ಪ ಸಿಎಂ ಎದುರೇ ಆಡಿದಂಥ ಮಾತು. ಇತ್ತೀಚೆಗೆ ನಡೆದ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸುವ ಪ್ರಸ್ತಾವನೆ ಬಗ್ಗೆ ಉಗ್ರಪ್ಪ ಕಿಡಿಕಾರಿದ್ರು. ಬೊಮ್ಮಾಯಿಯವರು ಕುರುಬರನ್ನ STಗೆ ಸೇರಿಸೋಕೆ ಶಿಫಾರಸು ಮಾಡಿದ್ರು. ನನ್ನ ಸಮಾಜ ಸ್ವಾರ್ಥಿಯಾಗೋಕೆ ಸಿದ್ಧರಿಲ್ಲ, ಆದ್ರೆ ಸಿದ್ದರಾಮಯ್ಯ ಅವರೇ ನನ್ನ ತಟ್ಟಿಯಲ್ಲಿರುವ ಅನ್ನ ಕಿತ್ಕೊಳ್ಳೋಕ್ ಹೋಗಬೇಡಿ, ನೀವು ನಮ್ಮ ಜೊತೆಯಲ್ಲಿ ಸಹ ಪಂಕ್ತಿಯಲ್ಲಿ ಕೂರ್ಬೇಕು ಅಂದುಕೊಂಡಿದ್ರೆ ನಮ್ಮ 3 ಷರತ್ತುಗಳನ್ನ ಪೂರೈಸಿ ಅಂತ ಮುಖ್ಯಮಂತ್ರಿಗಳಿಗೆ ಕಂಡೀಷನ್ ಹಾಕಿದ್ರು. ಇದಾದ ಬಳಿಕ ಅದೇ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಉಗ್ರಪ್ಪ ಅವರಿಗೆ ತಿರುಗೇಟನ್ನ ಕೂಡ ಕೊಟ್ಟಿದ್ರು. ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ ತಟ್ಟೆ ಕೈ ಮಾಡಿ, ನಾವು ತಟ್ಟೆ ಕೈ ಹಾಕದೇ ಇಲ್ಲ, ಯಾರ ತಟ್ಟೆಗೂ ಕೈ ಹಾಕದೇ ಇಲ್ಲ, ನಿಮ್ ತಟ್ಟೆ ಕೈ ಹಾಕದೇ ಇಲ್ಲ.
ಯಾರು ಮಾಡಿದ್ರು ಇದನ್ನ? ಸಿದ್ದರಾಮಯ್ಯ, ಕಾಂಗ್ರೆಸ್ ಸರ್ಕಾರ. ಆಂಜನೇಯ ಏನು ಉಗ್ರಪ್ಪ ಇದು ಹೇಳಲೇ ಇಲ್ಲ ನೀನು. ವೀಕ್ಷಕರೇ, ಈ ಘಟನೆ ಆದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಉಗ್ರಪ್ಪ ಅವರ ವಿಡಿಯೋ ಸಾಕಷ್ಟು ವೈರಲ್ ಆಯಿತು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಮಾಡೋಕ್ ಮುಂದಾಗ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ಭುಗಿಲಿದ್ವು. ಆದ್ರೆ ಇಲ್ಲ, ಹಾಗೆ ನೋಡಿದ್ರೆ ಸಿದ್ದು ವಾಲ್ಮೀಕಿ ಸಮುದಾಯದ ಜನರು ನಾಯಕರ ಜೊತೆಗೆ ತುಂಬಾನೇ ಆತ್ಮೀಯವಾಗಿದ್ದಾರೆ. ಅದಕ್ಕೆ ಸತೀಶ್ ಜಾರಕಿಹೊಳಿ, ರಾಜಣ್ಣರಂತಹ ನಾಯಕರ ಜೊತೆಗೆ ಇರುವಂತಹ ಬಾಂಧವ್ಯವೇ ಸಾಕ್ಷಿ. ಇದೇ ಕಾರಣಕ್ಕೆ ವಾಲ್ಮೀಕಿ ಸಮುದಾಯದ ಜನರಲ್ಲಿ ಸಿದ್ದರಾಮಯ್ಯ ಅವರ ಬಗ್ಗೆ ಯಾವುದೇ ಋಣಾತ್ಮಕ ಭಾವನೆಗಳು ಬರದಂತೆ ತಡೆಯೋಕೆ ಯತೀಂದ್ರ ಬೆಳಗಾವಿ ಬ್ರಹ್ಮಾಸ್ತ್ರವನ್ನ ಹೂಡಿರಬಹುದು ಅನ್ನೋದು ಕೆಲ ರಾಜಕೀಯ ಪಂಡಿತರ ಲೆಕ್ಕಾಚಾರ. ಒಟ್ಟಾರೆ ಯತೀಂದ್ರ ಸತೀಶ್ ಜಾರಕಿಹೊಳಿ ಹೆಗಲಿಂದ ಅಹಿಂದ ಬುಲೆಟ್ ಹಾರಿಸಿದ್ದೇಕೆ, ಸಿದ್ದು ಡಿಕೆಶಿ ಕುರ್ಚಿ ಭವಿಷ್ಯ ಏನಾಗಬಹುದು ಅನ್ನೋದನ್ನ ತಿಳ್ಕೊಳ್ಳೋಕೆ ಇನ್ನೇನು ತುಂಬಾ ದಿನಗಳು ಬೇಕಾಗಿಲ್ಲ. ಯಾಕಂದ್ರೆ ನವೆಂಬರ್ ಬಂದೇ ಬಿಡ್ತು. ಸಿದ್ದು ನಿಮ್ಮಾಟ ಬಲ್ಲವರು ಯಾರ್ಯಾರು ಅಂತ ಕೆಲವರು ತಲೆಗೆ ಹುಳ ಬಿಟ್ಕೊಂಡಿದ್ರೆ, ಇನ್ನು ಕೆಲವರು ಶಿವನೇ ನಿಮ್ಮಾಟ ಬಲ್ಲವರು ಯಾರ್ಯಾರು ಅಂತ ಡಿ.ಕೆ. ಶಿವಕುಮಾರ್ ಯಾವ ಕಾಯಿ ನಡೆಸ್ತಾರೆ ಅಂತ ಕಾಯ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.